ವಾಟ್ಸಪ್ ಪರಿಚಯದಿಂದ ಹುಟ್ಟಿದ ಪ್ರೀತಿ ಮದುವೆವರೆಗೂ ಹೋಗಿ ಯೂ ಟರ್ನ್ ಹೊಡೆದ ಕಾನ್ಸ್ಟೇಬಲ್, ಮನನೊಂದು ಸಾವಿಗೆ ಯತ್ನಿಸಿದ ಯುವತಿ. ಕಣ್ಮನ ಸೆಳೆದ ಪುಟಾಣಿಗಳ ವೇಷಭೂಷಣ, ಚಿಣ್ಣರ ರೂಪದಲ್ಲಿ ಧರೆಗಿಳಿದ ರಾಧೆ ಕೃಷ್ಣ, ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮಿಸಿದ ಪೋಷಕರು. ಭೂಮಿ ಅಗೆಯುವಾಗ ನಾಗರಕಲ್ಲುಗಳು ಪತ್ತೆ, ಅಗೆದಷ್ಟು ನೂರಾರು ನಾಗರಕಲ್ಲುಗಳು ಪ್ರತ್ಯಕ್ಷ, ಬೆರಗಾದ ಸುತ್ತಮುತ್ತಲ ಗ್ರಾಮಸ್ಥರು. ತಹಸೀಲ್ದಾರ್ ಅವರಿಗೆ ವೈಯಕ್ತಿಕ ನಿಂದನೆ ಆರೋಪ, ಮಾಜಿ ಶಾಸಕರ ವಿರುದ್ಧ ಆಕ್ರೋಶ, ಮೌನ ಪ್ರತಿಭಟನೆ ನಡೆಸಿದ ಸರ್ಕಾರಿ ನೌಕರರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಅವರಿಬ್ಬರು ಪ್ರೀತಿಸಿ ಇನ್ನೇನು ಮದುವೆ ಮಂಟಪಕ್ಕೆ ಹೋಗಿ ಮದುವೆ ಮಾಡಿಕೊಳ್ಳಬೇಕಿತ್ತು. ಅಷ್ಟರಲ್ಲಿ ಯುಟರ್ನ್ ಹೊಡೆದ ಪೊಲೀಸ್ ಕಾನ್ಸ್ಟೇಬಲ್ ಓರ್ವ ಮದುವೆ ನಿರಾಕರಿಸಿದ್ದಾನೆ. ಇದರಿಂದ ನೊಂದ ಪ್ರಿಯತಮೆ ಸಾವಿಗೆ ಶರಣಾಗಲು ಯತ್ನಿಸಿದ್ದಾಳೆ. ಇದಕ್ಕೆ ಬೆದರಿಸಿದ ಪೊಲೀಸ್ ಕಾನ್ಸ್ಟೇಬಲ್ ಸಹ ವಿಷ ಸೇವಿಸಿ ಸಾವಿಗೆ ಯತ್ನಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ದಂಪತಿಗಳಿಗೇನೆ ಸೆಡ್ಡು ಹೊಡೆಯುವ ಹಾಗೆ ಜೊತೆಗೂಡಿ ದೇವಸ್ಥಾನ, ಪಾರ್ಕ್, ಮಾಲ್ಗಳನ್ನು ಸುತ್ತಿ ಜೊತೆಯಾಗಿ ಜಾಲಿ ಫೋಟೋಗಳನ್ನು ತೆಗೆಸಿಕೊಂಡಿರುವ ಇವನ ಹೆಸರು ತಿಮ್ಮಣ್ಣ ರಾಮಪ್ಪ ಬುಸರಡ್ಡಿ, 28 ವರ್ಷ. ಮೂಲತಃ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸೊಣ್ಣ ಗ್ರಾಮದವನು. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ಈಕೆಯ ಹೆಸರು ಶಿರೀಷ, 23 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ನಿವಾಸಿ. ಮದುವೆಯ ನಂತರ ನಡೆಯಬೇಕಿದ್ದ ಶೋಭನ ಮದುವೆಗೂ ಮುಂಚೆಯೇ ನಡೆದು ಹೋಗಿದ್ದು, ಆಗಸ್ಟ್ 7ರಂದು ದೇವಸ್ಥಾನವೊಂದರಲ್ಲಿ ಅದ್ದೂರಿ ಮದುವೆ ನಡೆಯಬೇಕಿತ್ತು. ಮದುವೆಯ ಸಿದ್ಧತೆಗಳು ಆದ ಮೇಲೆ ವರ ಪೊಲೀಸ್ ಕಾನ್ಸ್ಟೇಬಲ್ ಯೂಟರ್ನ್ ಹೊಡೆದು ಮದುವೆಗೆ ನಿರಾಕರಿಸಿದ್ದಾನೆ. ಇದರಿಂದ ನೊಂದ ಶಿರೀಷ ಸೋಮವಾರ ಸಂಜೆ ವಿಷ ಸೇವಿಸಿ ಸಾವಿಗೆ ಶರಣಾಗಲು ಯತ್ನಿಸಿದ್ದಾಳೆ. ತಿಮ್ಮಣ್ಣ ರಾಮಪ್ಪ ಬೂಸರಡ್ಡಿ ಅಂತ ಸರ್, ಟೌನ್ ಸ್ಟೇಷನಲ್ಲಿ PCA ಕೆಲಸ ಮಾಡ್ತಾರೆ. BAಗೆ ಕರೆಸ್ಪಾಂಡಿಂಗ್ ಸಪ್ಲೈ ಮಾಡಲಿಕ್ಕೆ ಮುನ್ಸಿಪಲ್ ಕಾಲೇಜ್ ಹತ್ರ ಬಂದಿದ್ದರು. ನಾನು ಅಲ್ಲಿ ಅಡ್ಮಿಷನ್ ಆಗಿದ್ದೀನಿ ಸರ್. ಮತ್ತು ಗ್ರೂಪಲ್ಲೆಲ್ಲ ಈ ಕಾಮನಾಗೆಲ್ಲ ಹಾಕ್ತಿರ್ತೀನಲ್ಲ ಸರ್, ನೋಟ್ಸ್ ಎಲ್ಲ ಹಾಕ್ತಿರ್ಬೇಕಂತಂದರೆ ಅಲ್ಲಿ ನನ್ನ ನಂಬರ್ ತೊಗೊಂಡು ಮೆಸೇಜ್ ಮಾಡಿದ್ರು. ಹಂಗೆ ಫ್ರೆಂಡ್ಸ್ ಆಗಿದ್ವಿ. ಒಂದಿನ ನನಗೆ ನೀವು ಅಂದರೆ ತುಂಬ ಇಷ್ಟ, ನನ್ನ ಮದುವೆ ಆಗಲೇ ಆಗ್ತೀನಿ ಅಂತ ಹೇಳಿದ್ರು ಸರ್. ನಾನು ಇಲ್ಲ, ಇಂಟರ್ ಕ್ಯಾಸ್ಟ್ ಬೇರೆ ಇತ್ತು ಸರ್, ಸುಮ್ಮನೆ ಯಾಕೆ ಬೇಡ, ಮನೆಗಳಲ್ಲಿ ದೊಡ್ಡವ್ರು ಬಂದು ಮಾತಾಡಲಿ ಅಂತ ಹೇಳಿದೆ ಸರ್. ಇಲ್ಲ, ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡು, ನಾವಿಬ್ಬರು ಪ್ರೀತಿ ಮಾಡೋಣ, ಮತ್ತು ನಾನು ಮದುವೆ ಆಗಲೇ ಆಗ್ತೀನಿ. ಅದಕ್ಕೆ ಸರ್ ಆ ನಂಬಿಕೆಗೋಸ್ಕರ ನಾವು ಫ್ರೆಂಡು ಹೊಸಕೋಟೆ ಹತ್ರ ಚನ್ನಸಂದ್ರ ಅಂತಿದ್ದಲ್ಲ ಸರ್, ಅಲ್ಲಿ ಕರ್ಕೊಂಡೋಗಿದ್ರು. ತಿಮ್ಮಣ್ಣ ಅವ್ರ ಫ್ರೆಂಡ್ ಆನಂದ ಅವ್ರ ಮನೇಲಿ. ಅಲ್ಲಿ ಹೋಗಿ ಅರ್ಶಿನದ ಕೊಂಬು ಕಟ್ಟರು ನನಗೆ. ಆ ಫೋಟೋಸ್ ಎಲ್ಲವೂ ನನ್ನ ಕಡೆ ಇದೆ ಸರ್. ಕಟ್ಟಿ ನನ್ನ ಹತ್ರ ಫಿಸಿಕಲ್ ಮಿಸ್ಬಿಹೇವ್ ಮಾಡೋಕ್ಕೆ ಬಂದರು ಸರ್. ನಾನು ಇಲ್ಲ, ಈ ಥರ ಸರಿ ಇರಲ್ಲ, ಬೇಡ, ಮನೆಯವ್ರಿಗೆಲ್ಲ ಹೇಳೋಣ, ಹೇಳ್ಬಿಟ್ಟು ಮತ್ತೆ ಮದುವೆ ಆದಮೇಲೆ ಎಲ್ಲ ಇರೋದೇ ಅಲ್ಲ ಅಂತಂದರೆ, ಇಲ್ಲ ಕೇಳಿಲ್ಲ ಸರ್, ಫಿಸಿಕಲಿ ಅವತ್ತೂ ಮಿಸ್ ಮಾಡಿದ್ರು. ಮತ್ತು ಬೆಂಗಳೂರಿಗೂ 1-2-3 ಟೈಮ್ಸ್ ಕರ್ಕೊಂಡೋದ್ರು ಸರ್. ಇಲ್ಲ, ನಾನು ಒಪ್ಕೊಳ್ಳಲ್ಲ ಅಂತಂದರೆ, ಮತ್ತು ಈ ಫೋಟೋಸ್ ಎಲ್ಲ ಇದೆ, ನನಗೆ ಗೊತ್ತು ಪೊಲೀಸ್, ನಾನು ಎಲ್ಲರೂ ನನ್ನ ಸಪೋರ್ಟೇ ಇರ್ತಾರೆ, SP DYSP ಎಲ್ಲರೂ ಅಷ್ಟೇ, ನಿನಗೆ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲ, ನಿನಗೇನು ಆಗೋದಿಲ್ಲ, ನಾನು ಹೇಳ್ದಂಗೆ ನೀನು ಕೇಳಲೇಬೇಕು ಅಂತ ಅಂದರು ಸರ್. ಸರಿ ಅಂತ ಮತ್ತೆ ಇದ್ಕೊಂಡು ಇನ್ನೇನು ಲಗ್ನ ಪತ್ರಿಕೆಗಳು ಎಲ್ಲ ಓಡಿಸ್ಬಿಟ್ಟಿದ್ವಿ ಸರ್. ಇನ್ನು ವಾರ ಇದೆ ಅಂದಾಗ ನನ್ನ ಫೋನ್ ಇಸ್ಕೊಂಡ್ರು. ನಂದು ನೀರಲ್ಲಿ ಬಿದ್ದೋಗಿದೆ, ನೈಟು ಬೀಟ್ ಹಾಕ್ತಾರೆ, ಅದಕ್ಕೆ ಒಂದು ಹ್ಯಾಪ್ ಬೇಕಾಗುತ್ತೆ, ನೀನು ಫೋನ್ ಕೊಡೋದ್ರೆ ಕೊಟ್ಟು ಕಳಿಸಿದೆ ಸರ್. ನಾನು ಕಳಿಸಿದ್ರೆ ಅದರಲ್ಲಿರ್ತಕ್ಕಂಥ ಫೋಟೋಸ್, ಆಡಿಯೋಸು ಮತ್ತು ನಮ್ಮಿಬ್ಬರ ವಾಟ್ಸಪ್ ಚಾಟು ಎಲ್ಲ ಡಿಲೀಟ್ ಮಾಡಿಬಿಟ್ರು ಸರ್. ಮತ್ತು ಮಾರನೇ ದಿನ ಫೋನ್ ಕೊಡೋಕ್ಕೆ ಬಂದಾಗ ನಾನು ನೋಡಿದೆ ಸರ್, ಏನು ಈ ಥರ ಎಲ್ಲ ಮಾಡಿದ್ದೀರಾ ಅಂತಂದರೆ, ಇಲ್ಲ, ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅದೇ ನೀವು ಫಸ್ಟ್ ಹೇಳಬೇಕಾಗಿತ್ತಲ್ವ. ಇಲ್ಲ, ನಮ್ದು ಇಬ್ಬರು ಇಂಟರ್ ಕ್ಯಾಸ್ಟ್ ಇದೆ, ನಾವು ರೆಡ್ಡೀಸು, ನಿಮ್ಮದು ST, ನಮಗೆ ಮತ್ತೆ ಮರ್ಯಾದೆ ಇರಲ್ಲ ನಿಮ್ಮನ್ನು ಮಾಡಿಕೊಂಡ್ರೆ ಆ ಥರ ಎಲ್ಲ ನಿಂದನೆ ಮಾಡ್ತಿದ್ದಾರೆ ಸರ್. ಮೊನ್ನೆ ಮತ್ತೆ ಪಾಯ್ಸನ್ ತೊಗೊಂಡೆ ಸರ್. ನಾನು ಆಗಸ್ಟ್ 1ನೇ ತಾರೀಕು ತೊಗೊಂಡಾಗ ಕಾಲ್ ಮಾಡಿಬಿಟ್ಟು ನಾನು ಮತ್ತೆ ನಿನ್ನ ಮದುವೆ ಆಗಲೇ ಆಗ್ತೀನಿ, ಅವತ್ತು ಸುಮ್ಮನೆ ಹೇಳಿದಷ್ಟೇ ಕೋಪದಲ್ಲಿ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಪ್ಸಿದ್ದೀನಿ, ಆಗಲೇ ಆಗ್ತೀನಿ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಡ, FIR ಮಾಡಬೇಡ, ಮುಚ್ಚಳಿಕೆ ಪತ್ರ ನಾನು ಬರೆಸ್ತೀನಿ, ಅದರಲ್ಲಿ ನೀನು ಸೈನ್ ಮಾಡಲೇ ಮಾಡು. ಒಂದು ವೇಳೆ ನೀನು ಮಾಡಲಿಲ್ಲ ಅಂತಂದರೆ ನಾವಿಬ್ಬರು ತೊಗೊಂಡಿರ್ತಕ್ಕಂಥ ಫೋಟೋಸ್ ಇದೆ, ಅದನ್ನು ನಾನು ಮತ್ತೆ ಪಬ್ಲಿಕ್ ಮಾಡ್ತೀನಿ. ನಿಮ್ಮ ಅಣ್ಣ ಆಗಿರೋದು, ನಿಮ್ಮಮ್ಮ ಅವ್ರ ಮೇಲೆ ಎಲ್ಲರೂ ನಾನು ಏನು ಮಾಡಬೇಕು ನನಗೆ ಗೊತ್ತು, ನಾನು ಪೊಲೀಸ್ ಆಗಿದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಂದರು ಸರ್. ಅದೇ ಸರ್, ನಾನು ಅದೇ ಫೋಟೋಸ್ ಎಲ್ಲ ಈಗ ಸಿಕ್ಕಿದೆ ಸರ್, ರಿಕವರ್ ಆಗಿದೆ. ಅದಕ್ಕೆ ನಾನು SP ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡು ಅದಕ್ಕೆ ಈ ಥರ ಮಾಡಿದ್ದಾರೆ ಸರ್. ನಾಟಕನೇ ಮಾಡ್ತಿದ್ದಾರೆ ಸರ್. ಈಗ ಅವ್ರು ಏನು ಕುಡ್ದಿದ್ದಾರೆ, ಅದೆಷ್ಟು ಡೋಸ್ ಅದೆಲ್ಲ ಬೇಕಾದರೆ ಡಾಕ್ಟರ್ ಹತ್ರ ಗೊತ್ತಾಗುತ್ತೆ ಅಲ್ವಾ ಸರ್. ಈಗ ರಿಪೋರ್ಟ್ಸ್ ಎಲ್ಲನೂ ಗೊತ್ತಾಗುತ್ತಲ್ಲ ಸರ್. ಅವತ್ತು ನಾನು ಕುಡ್ದಾಗ ಬಂದು ಕೂಡ ನೀನು ಕಂಪ್ಲೇಂಟ್ ಮಾಡಬೇಡ, ನಮ್ಮ ಅಕ್ಕ ಎಲ್ಲ ಮನೆಯಲ್ಲೇ ಇದ್ದಾರೆ, ನಮ್ಮ ಲೈಫ್ ಸ್ಪಾಯ್ಲ್ ಆಗುತ್ತೆ, ನೀನು ಮದುವೆ ಆಗಲೇ ಆಗ್ತೀನಿ, ಆಗದಿದ್ದಾಗ ನೀನು ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ಅದರದ್ದು ಆಡಿಯೋಸ್ ಎಲ್ಲ ನನ್ನ ಕಡೆ ಇದೆ ಸರ್. ಅದಕ್ಕೆ ನಾನು ನಂಬಿ ಓಕೆ ಅಂತಂದೆ. ಈವನ್ ಮುಚ್ಚಳಿಕೆ ಪತ್ರದಲ್ಲೂ ಕೂಡ ಏನು ಬರ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಸೈನ್ ಮಾಡು ಅಂದರೂ ಮಾಡಿದ್ದೀನಿ. ಕಳೆದ 1 ವರ್ಷದ ಹಿಂದೆ ಮುಕ್ತ ವಿವಿ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪರಿಚಯವಾದ ತಿಮ್ಮಣ್ಣ ಹಾಗೂ ಶಿರೀಷ ಪರಿಚಯ ಮದುವೆಯವರೆಗೂ ಬಂದಿದೆ. ಆದರೆ ತಿಮ್ಮಣ್ಣ
ಮೇಲ್ಜಾತಿ ಎನ್ನುವ ಕಾರಣ ಅವರ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾಗಿದೆ ಎಂದು ಕುಂಟು ನೆಪ ಮಾಡಿಕೊಂಡು ಪ್ರಿಯತಮೆ ಶಿರೀಷಾಗೆ ಮೋಸ ಮಾಡಲು ಯತ್ನಿಸಿ ಶಿರೀಷಾ ಸಾವಿಗೆ ಶರಣಾಗಲು ಯತ್ನಿಸುತ್ತಿದ್ದಂತೆ ತಾನೂ ಸಹ ವಿಷ ಸೇವಿಸಿ ಸಾವನ್ನಪ್ಪಲು ಯತ್ನಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಎಸ್ಪಿ ಕುಶಾಲ್ ಚೌಕ್ಷೆ, ಎಎಸ್ಪಿ ಆರ್ಐ ಕಾಸಿಂ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಇಬ್ಬರಿಗೂ ಸಾಂತ್ವನ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾವು ಕೂಡ ಒಬ್ಬರು ಲೇಡಿ ಅಡ್ಮಿಟ್ ಆಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಭೇಟಿ ಮಾಡಿದ್ದೀವಿ. ಇದು ಶಿಲ್ಘಟ್ಟ ರೂರಲಲ್ಲಿ ನಮ್ಮ ಸಿಬ್ಬಂದಿ ಇದೆ ಒಬ್ಬರು. ಆ ಸಿಬ್ಬಂದಿ ಮೇಲೆ ಈ ಥರ ಕಂಪ್ಲೇಂಟ್ ಇದೆ, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ನಾವು ಹಾಸ್ಪಿಟಲಲ್ಲಿ ಭೇಟಿ ಮಾಡಿ ಆ ಲೇಡಿ ಜೊತೆ ಮಾತಾಡಿದ್ದೀವಿ. ಅವ್ರದ್ದು ಏನು ಕಂಪ್ಲೇಂಟ್ ಇದೆಯಾ ಅದು ಎಲ್ಲ ಪರಿಶೀಲನೆ ಮಾಡ್ತೀವಿ. ಈಗ ಪ್ರೈಮಾ ಫೇಸಿ ಈ ಥರ ಏನಾದರೂ ಅವ್ರದ್ದು ಅಫೇರ್ ವಗೇರ ಆಗಿದೆ, ಈ ಥರ ಮಾಹಿತಿ ಬಂದಿದೆ. ಸೊ ಈಗ ಸ್ಟೇಟ್ಮೆಂಟ್ ಆಗಿಲ್ಲ. ಸ್ಟೇಟ್ಮೆಂಟ್ ಬಗ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಡಾಕ್ಟರಿಂದ ಸ್ಟೇಬಲ್ ಕಂಡೀಷನ್ ಇದೆ, ಈ ಥರದ್ದು ರಿಪೋರ್ಟ್ ಸಿಗುತ್ತೆ ನಮಗೆ. ಆಮೇಲೆ ನಾವು ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಪ್ರಕಾರ ನಮಗೆ ಏನು ಮಾಹಿತಿ ಸಿಗುತ್ತೆ, ಏನು ಕ್ರೈಮ್ ಆಗಿದೆ, ಯಾವ ಸೆಕ್ಷನ್ ಅಪ್ಲಿಕೇಬಲ್ ಇದೆ ಮತ್ತು ಏನು ಎಲ್ಲ ಸ್ಟೋರಿ ಏನಿದೆ ಅದೇ ಪ್ರಕಾರ ನಾವು ಆ್ಯಕ್ಷನ್ ಮಾಡ್ತೀವಿ. ಪ್ರಾಥಮಿಕ ಹಂತದಲ್ಲಿ ಹೆಣ್ಣುಮಗಳು ಏನಂತ ದೂರ್ತಾ ಇದ್ದಾರೆ ಸರ್, ಏನಂತ ಕಂಪ್ಲೇಂಟ್ ಮಾಡ್ತಾರೆ? ನೋಡಿ, ನಾನು ಭೇಟಿ ಮಾಡಿದ್ದೀನಿ. ಆ ಟೈಮ್ಗೆ ಅದೇ ಮೆನ್ಷನ್ ಮಾಡಿದ್ದಾರೆ ಕಿ ಅವ್ರ ಜೊತೆ ಪರಿಚಯ ಇದೆ, ನಮ್ಮೊಬ್ಬರು ಸಿಬ್ಬಂದಿ ಇದೆ, ಅವ್ರ ಜೊತೆ ಪರಿಚಯ ಇದೆ ಮೊದಲಿಂದ, ಆ್ಯಂಡ್ ಅಫೇರ್ ಟೈಪ್ ಇದೆ. ಸೊ ಮೇ ಬಿ ಮ್ಯಾರೇಜ್ ಕಾರಣ ಬಗ್ಗೆ ಅಥವಾ ಮದುವೆ ಆಗಬೇಕು ಈ ಥರದ್ದು ಏನಾದರೂ ಗಲಾಟೆ ಇದೆ ಈ ವಿಚಾರ ಬಗ್ಗೆ. ಸೊ ಅದೇ ಸ್ಟೇಟ್ಮೆಂಟ್ ಆದಮೇಲೆ ಎಕ್ಸಾಕ್ಟ್ಲಿ ಏನೇನು ಹೇಳ್ತಾರೆ, ಏನೇನು ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ಅದು ನಾವು ಆ್ಯಡ್ ಮಾಡ್ತೀವಿ. ತಮ್ಮ ಇಲಾಖೆ ಪೇದೆ ಕೂಡ ವಿಷ ಸೇವಿಸಿದ್ದಾರೆ ಅನ್ನುವಂಥ ಮಾಹಿತಿ ಸರ್. ಅವ್ರ ಕಂಡೀಷನ್ ಹೇಗಿದೆ, ಈ ಹೆಣ್ಣುಮಗಳ ಕಂಡೀಷನ್ ಹೇಗಿದೆ? ನೋಡಿ, ಇವರು ಲೇಡಿ ಜೊತೆ ಭೇಟಿ ಮಾಡಿದ್ದೀನಿ, ಸ್ಟೇಬಲ್ ಕಂಡೀಷನ್ ಅಲ್ಲಿ ಇದೆ. ನಮ್ಮ ಸಿಬ್ಬಂದಿ ಕೂಡ ನಿನ್ನೆ ಈವ್ನಿಂಗ್ ವಿಷ ಕೊಡ್ತಿದ್ದೀರಾ, ಅವರದ್ದು ಕೂಡ ಈಗ ಸ್ಟೇಬಲ್ ಇದೆ ಸಿಚುವೇಶನ್. ಇಬ್ಬರು ಜನ ಅಬ್ಸರ್ವೇಷನಲ್ಲಿ ಇದ್ದಾರೆ. ಡಾಕ್ಟರ್ಸ್ ಹೇಳಿದ್ದಾರೆ 48 ಅವರ್ಸ್ದು ಅಬ್ಸರ್ವೇಷನ್ ಮಾಡ್ತೀವಿ ಅವ್ರದ್ದು. ಸೊ ಈಗ ಸ್ಟೇಬಲ್ ಸಿಚುವೇಶನ್ ಇದೆ. ಈ ಪೇದೆ ಯಾವಾಗ ಅಪಾಯಿಂಟ್ ಆಗಿತ್ತು ಸರ್? ಇವ್ರಿಗೆ 2-3 ವರ್ಷ ಆಗಿದೆ ಸರ್ವಿಸಲ್ಲಿ. ಇವರು ನಾರ್ತ್ ಕರ್ನಾಟಕದವರು, ನಮ್ಮ ಶಿಲ್ಘಟ್ಟ ರೂರಲಲ್ಲಿ ಈಗ ಪೋಸ್ಟೆಡ್ ಇದೆ ಇವರು. ಅವ್ರದ್ದು ಏನಾದರೂ ಅಲಿಗೇಷನ್ಸ್ ಇದೆಯಾ ಸರ್ ಹೆಣ್ಣು ಮಗಳ ಬಗ್ಗೆ? ಅಂದರೆ ನನಗೇನೋ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತೀವಿ, ಅದು ಕೂಡ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ಮಾಡ್ತೀವಿ ನಾವು. ಲೇಡಿದು ಕೂಡ ಸ್ಟೇಟ್ಮೆಂಟ್ ಮಾಡ್ತೀವಿ. ಜೊತೆಗೆ ಇವರು ಕೂಡ ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ ಅಟೆಂಪ್ಟ್ ಮಾಡಿದ್ದೀರಾ, ಈ ಥರ ಎಕ್ಸ್ಟ್ರೀಮ್ ಸುಸೈಡ್ ಅಟೆಂಪ್ಟ್ ಮಾಡಿದ್ದೀರಾ. ಸೊ ಇವರಿಂದ ಕೂಡ ನಾವು ಸ್ಟೇಟ್ಮೆಂಟ್ ತಗೊಳ್ತೀವಿ. ಸೊ ಯಾರ್ಯಾರ್ದು ಏನೇನು ಇನ್ವಾಲ್ವ್ಮೆಂಟ್ ಇದೆ, ಬೇರೆ ಥರ್ಡ್ ಪರ್ಸನ್ದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಏನಾದರೂ ಇವರಿಬ್ಬರಿಗೆ ಯಾರು ಮಿಸ್ಗೈಡ್ ಮಾಡಿದಾರ, ಈ ಥರ ಏನಾದರೂ ಇದೆ ಸೊ ಅದು ನಾವು ಎಲ್ಲ ಪರಿಶೀಲನೆ ಮಾಡ್ತೀವಿ. ಪ್ರೀತಿ, ಪ್ರೇಮ, ಪ್ರಣಯ, ಶೋಭನ ಎಲ್ಲ ಆದ ಮೇಲೆ ಶಿಡ್ಲಘಟ್ಟದ ಕಾನ್ಸ್ಟೇಬಲ್ ತಿಮ್ಮಣ್ಣಗೆ ಜಾತಿ ನೆಪವಾಗಿದೆ. ತಾನು ಪೊಲೀಸ್ ಕಾನ್ಸ್ಟೇಬಲ್ ಎನ್ನುವುದನ್ನು ಸಹ ಮರೆತು ಒಲಿದು ಬಂದ ಪ್ರಿಯತಮೆಗೆ ಮೋಸ ಮಾಡಲು ಯತ್ನಿಸಿದ್ದಾನೆ. ಇಬ್ಬರ ಪ್ರೇಮ ಪ್ರಕರಣದಲ್ಲಿ ರಾಜ್ಯ ನ್ಯಾಯ ಪಂಚಾಯಿತಿ ಹಣಕಾಸು ವ್ಯವಹಾರ ನಡೆದಿದೆ. ಆದರೆ ಶಿರೀಷಾ ಮಾತ್ರ ಯಾವುದಕ್ಕೂ ಜಗ್ಗುತ್ತಿಲ್ಲ. ನಂಬಿಕೆಯಂತೆ ಮದುವೆ ಮಾಡಿಕೊಳ್ಳಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಆದರೆ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ರಾಧೇಕೃಷ್ಣ ವೇಷಗಳನ್ನು ತೊಡಿಸಿ ಸಂಭ್ರಮಿಸಿದ್ದಾರೆ. ಧರೆಗಿಳಿದ ಭಗವಂತನಂತೆ ಭಾಸವಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೃಷ್ಣ ಅಂದರೆ ನೆನಪಾಗುವುದು ಅವನು ಮಾಡುತ್ತಿದ್ದ ತುಂಟಾಟಗಳು. ಗೋಪಿಕೆಯರೊಂದಿಗೆ ಚೆಲ್ಲಾಟವಾಡುತ್ತಾ ಯಶೋದೆಗೆ ಮುದ್ದಿನ ಮಗನಾಗಿದ್ದ ಮುದ್ದು ಮುರುಳಿ ಲೋಲನನ್ನು ಕಂಡರೆ ಯಾರಿಗ್ತಾನೆ ಇಷ್ಟ ಆಗೋದಿಲ್ಲ ಹೇಳಿ. ಅಂತಹ ಜಗನ್ನಾಟಕ ಸೂತ್ರಧಾರಿಯಾದ ವಿಷ್ಣುವಿನ ಪ್ರತಿರೂಪವಾದ ಗೋಪಿಕಾನಂದನ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯು ಎಲ್ಲೆಡೆ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನೆರವೇರಿತು. ದೇಗುಲಗಳಲ್ಲಿ ಗೋಪಿಕಾ ಲೋಲನಿಗೆ ವಿಶೇಷ ಅಲಂಕಾರ ಮಾಡಿ ಸಂಭ್ರಮಿಸಿದರೆ, ಮನೆ ಮನೆಗಳಲ್ಲಿ ಪುಟ್ಟ ಮಕ್ಕಳಿಗೆ ರಾಧೆ ಕೃಷ್ಣನ ವೇಷ ತೊಡಿಸಿ ಸಂಭ್ರಮಿಸುತ್ತಾರೆ.
ಇನ್ನು ತಮ್ಮ ತಮ್ಮ ಮಕ್ಕಳನ್ನು ರಾಧೆ ಕೃಷ್ಣರಂತೆ ಭಾವಿಸಿ ಮಕ್ಕಳ ತುಂಟು ಕೆಲಸಗಳನ್ನು ಶ್ರೀಕೃಷ್ಣನೇ ಧರೆಗಿಳಿದು ಬಂದು ಮಾಡುತ್ತಿದ್ದಾನೆಂದು ಅಲ್ಲವೇ ಭಾಸವಾಗುತ್ತಾರೆ. ಒಟ್ನಲ್ಲಿ ವರ್ಷಕ್ಕೊಮ್ಮೆ ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಧರೆಗಿಳಿದ ಭಗವಂತನಂತೆ ರಾಧಾಕೃಷ್ಣರ ವೇಷವನ್ನ ಧರಿಸಿದ ಪುಟಾಣಿ ಮಕ್ಕಳಲ್ಲಿ ತುಂಟ ಕೃಷ್ಣ ಹಾಗೂ ಸೊಬಗಿನ ರಾಧೆಯನ್ನ ಕಾಣುವುದು ಎಂದರೆ ಅದೊಂದು ಅದೃಷ್ಟವೇ ಸರಿ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದಲ್ಲಿ ಭೂಮಿಯನ್ನು ಅಗೆದಷ್ಟು ರಾಶಿ ರಾಶಿ ನಾಗರಕಲ್ಲುಗಳು ಪತ್ತೆಯಾಗಿವೆ. ಸುತ್ತಮುತ್ತಲ ಗ್ರಾಮಸ್ಥರು ನಾಗರಕಲ್ಲುಗಳನ್ನು ಕಂಡು ಬೆರಗಾಗಿ ಪೂಜೆ ಮಾಡಲು ಮುಂದಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಂತಾಮಣಿ ತಾಲೂಕಿನ ಗುಡಿ ಅಲಂಬಗಿರಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಈ ದೇಗುಲಗಳು ಪುರಾತನ ದೇವಾಲಯಗಳಾಗಿದ್ದು, ಇಂತಹ ದೇವಾಲಯದ ಸಮೀಪದಲ್ಲಿರುವ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆ ಹೊಂದಿಕೊಂಡಿರುವ ಸ್ಥಳದಲ್ಲಿ ಇದೀಗ ರಾಶಿ ರಾಶಿ ನಾಗರಕಲ್ಲುಗಳು ಪತ್ತೆಯಾಗಿವೆ. ಇದನ್ನು ಕಂಡು ಗ್ರಾಮಸ್ಥರು ಆಶ್ಚರ್ಯಚಕಿತರಾಗಿದ್ದಾರೆ. ಆಲಂಬಗಿರಿ ಗ್ರಾಮದ ಹೆಗ್ಗಡಿ ಮುನಿಯಪ್ಪ ಕುಟುಂಬದವರು ಆಲಂಬಗಿರಿ ಮುನುಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದರು. ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ನಾಗರ ಕಲ್ಲುಗಳಿಗೆ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದು ನಿಲ್ಲಿಸಿದ್ದರು. ಇತ್ತೀಚೆಗೆ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಹೇಳುವುದರ ಮೊರೆ ಹೋದಾಗ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡುತ್ತಿದ್ದು, ಇದೀಗ ಆ ಕಲ್ಲುಗಳಿಗೆ ಪೂಜೆ ನಿಲ್ಲಿಸಿದ್ದು ಕೂಡಲೇ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ದಿವಂಗತ ಹೆಗ್ಗಡಿ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು, ಗಿರಿ, ಅಶೋಕ್ ಮತ್ತಿತರರು ಸದರಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಬಂದಾಗ ನಾಗರ ಕಲ್ಲುಗಳ ರಸ್ತೆಯ ಪಕ್ಕದಲ್ಲಿರುವುದರಿಂದ ಮುಚ್ಚಿ ಹೋಗಿರುವ ನಾಗರ ಕಲ್ಲುಗಳನ್ನು ಮೇಲಕ್ಕೆ ಎತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಸದರಿ ನಾಗರ ಕಲ್ಲುಗಳು ಸುತ್ತಲೂ ಗುಂಡಿ ತೆಗೆದಾಗ ಹಲವು ನಾಗರ ಕಲ್ಲುಗಳು ಸಿಕ್ಕಿವೆ. ಕೂಡಲೇ ಮತ್ತಷ್ಟು ಗುಂಡಿ ತೆಗೆದಾಗ ಮತ್ತಷ್ಟು ನಾಗರ ಕಲ್ಲುಗಳು ಸಿಕ್ಕಿದ್ದಲ್ಲದೆ ರಾತ್ರಿಯಾದ ಪರಿಣಾಮ ವಾಪಸ್ಸು ಬಂದವರು ಬೆಳಗ್ಗೆ ಮತ್ತೆ ಗುಂಡಿಯನ್ನ ತೆಗೆದಷ್ಟು ವಿವಿಧ ಆಕೃತಿಯ 100ಕ್ಕೂ ಹೆಚ್ಚು ನಾಗರ ಕಲ್ಲುಗಳು ದೊರೆತಿವೆ. ಮನೆ ತಂದವರು ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾಗರಗಳಿಗೆ ತಳಿ ಅನ್ಬಿಟ್ಟು ಆಡ್ತಾ ಇದ್ವಿ. ತಣಿ ಹತ್ತೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆ ವಂಶಸ್ಥರಿಂದ ಬತ್ತಾಯಿತು. ತೆಂಗಿನ ಹಬ್ಬ ದಿವಸನೇ ನಾವು ಇಲ್ಲಿ ತಣಿ ಆಡ್ತಾ ಇದ್ವಿ. ಯಾವಾಗಲೂ ಬಂದು ನಾವು ನಮ್ಮ ಮನೆಯಲ್ಲಿ ಯಾರು ತೀರೋಗಿರಬಾರ್ದು ಆ ವರ್ಷ. ಅದೇ ರೀತಿಯಾಗಿ ಆ ಒಂದು ಹೆಣ್ಮಗು ದೊಡ್ಡದಾಗಿರ್ಬೋದು ಹೊಸದಾಗಿ ಅಂತ ಹೇಳ್ಬಿಟ್ಟು ಅವತ್ತು ಆ ವರ್ಷದ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಈ ವರ್ಷ ಆ ಥರದ್ದು ಏನೂ ಆಗಿರಲಿಲ್ಲ ದೇವರು ಇದು ಕೃಪೆಯಿಂದ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ನೋಡಿದಾಗ ನಮ್ಮದು 4 ವರ್ಷ ಆಗಿತ್ತು. ಆ ಥರ ಎಲ್ಲ ವರ್ಷ ನಮ್ಮ ಮನೆಯಲ್ಲೇ ತೀರೋಗ್ತಾ ಇದ್ರು. ಈ ವರ್ಷ ಯಾರು ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡೋಣ, ಆಗಲೇ ಪೂಜೆ ಮಾಡ್ಕೊಂಡು ಹೋಗೋಣ, ಈ ಸರಿ ದೇವರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಮ್ಗೆ ಈ ಕಲ್ಲುಗಳೇ ಕಾಣಿಸಿಲ್ಲ. ಎತ್ತೋದವಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಇದು ಮಾಡಿದಾಗ ಗಿಡಗಳಲ್ಲಿ ಎಲ್ಲ ಒಳಗೆ ಸೇರ್ಕೊಂಬಿಟ್ಟಿತ್ತು. ಸ್ವಲ್ಪ ಕಾಣಿಸ್ತಾ ಇತ್ತು. ಮತ್ತು ಅದರೊಳಗಡೆ ಈ ರೋಡ್ ಸೈಡಲ್ಲಿದ್ದ ರೋಡ್ಗಳೆಲ್ಲ ಹತ್ಸ್ಕೊಂಡು ಹೋಗಿದ್ವು ಅದ್ರ ಮೇಲೆ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ಏನು ಮಾಡೋಣ ಅಂತಂತ ಇದು ಮಾಡಿದ್ವಿ ಅಂತಂದರೆ ಆಗಲೇ ಯಾರನ್ನಾದ್ರೂ ಕರ್ಕೊಂಬಂದು ನೋಡ್ಬಿಟ್ಟು ಮಕ್ಕಳು ಕಾಣಿಸೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮೂರು ಯಾರಾದರೂ ಒಂದು ಇವ್ರ ಪುರೋಹಿತರನ್ನ ಮತ್ತು ಗೊತ್ತಿರೋರನ್ನ ಕರ್ಕೊಂಬಂದು ಬ್ರಾಹ್ಮಣಸ್, ಲಿಂಗಾಯತರು, ವಾಸ್ತು ಇವ್ರನ್ನ ಕರ್ಕೊಂಬಂದು ಸಿದ್ಧಲಿಂಗ ಸ್ವಾಮಿನ ಅಂತ ತೋರಿಸಿದ್ವಿ. ಏನಿಲ್ಲ, ಗಿಡ ಕಿತ್ತಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಒಂದು ಅಡಿ ಎತ್ಕೊಂಡು ಕಾಂಕ್ರೀಟ್ ಹಾಕ್ಕೊಂಡು ಕ್ಲೀನಾಗಿ ಮುಡ್ಕೊಳ್ರಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನಾವು ಸುಮ್ಮನೆ ಒಂದು ಅಡಿ ಹತ್ತದ ಮೇಲೆ ಒಂದು ಕಲ್ಲು, ಆ ಒಂದು ಕಲ್ಲು ಹಿಂದ್ಗಡೆ ಇನ್ನೊಂದು ಕಲ್ಲು, ಅದೇ ರೀತಿಯಾಗಿ ಸಿಗ್ತಾ ಇದ್ರಿಂದ ಗ್ರಾಮಸ್ಥರು ಎಲ್ಲರೂ ಬಂದರು. ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಇದೊಂದು ಆಶ್ಚರ್ಯ ಉಂಟಾಯಿತು. ಏನಿದು ಅದ್ಭುತ, ಏನಿದು ಒಂದು ಕಲ್ಲಲ್ಲ ನಾಗರ ಕಲ್ಲುಗಳಿಗೆ ರಾಶಿ ಥರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಮನೆಗೂ ಬಂದು ಎಲ್ಲ ನೋಡಿ ಎಲ್ಲರೂ ಪ್ರಯತ್ನ ಮಾಡಿ ಇಲ್ಲಿ ಏನೋ ಇದನ್ನು ನಾವು ಶೋಧನೆ ಮಾಡಿ ಎಲ್ರಿಗೂ ವಿಚಾರ ಮುಟ್ಟಿಸ್ಬೇಕು ಅನ್ನೋ ಇದರಿಂದ ನಿನ್ನೆ ಸೋಮವಾರ ಬೆಳಗ್ಗೆ 9ರಿಂದ ಸಾಯಂಕಾಲ 8 ಗಂಟೆವರೆಗೂ ತೆಗೆದಿದ್ವಿ. ಸಾಯಂಕಾಲ 5-6 ಗಂಟೆಗೆ ಲಾಸ್ಟ್ ಮಾಡಿದ್ವಿ.
ಆವಾಗ ನಮಗೆ 95 ಕಲ್ಲು ಸಿಕ್ಕಿತ್ತು. ಇವತ್ತೊಂದು 40 ಕಲ್ಲುವರೆಗೂ ಸಿಕ್ಕಿದೆ. ಸುಮಾರು 140 ಕಲ್ಲು ಇಲ್ಲಿ ನಮಗೆ ಸಿಕ್ಕಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಬೆಳಿಗ್ಗೆ ಆಲಂಬಗಿರಿ, ಮುನಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಮಂದಿ ನಾಗರ ಕಲ್ಲುಗಳು ಸಿಕ್ಕಿರುವ ಜಾಗಕ್ಕೆ ಆಗಮಿಸಿ ವೀಕ್ಷಿಸುವುದಲ್ಲದೆ ಎಲ್ಲರಿಗೂ ಸದರಿ ನಾಗರ ಕಲ್ಲುಗಳನ್ನು ಕಂಡು ಗಾಬರಿಯ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ನಮ್ಮೂರಲ್ಲಿ ಗುಡಿ ಆಲಂಬಗಿರಿ ಅಂತ ಪ್ರಸಿದ್ಧಿ. ಯಾಕೆಂದರೆ ಸುಮಾರು 800 ವರ್ಷಗಳ ಹಿಂದೆ 800 ವರ್ಷಗಳ ಕಾಲದಾದಂಥ ಶ್ರೀ ಕಲಿಕೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದು ಅಂದಿನಿಂದಲೂ ನಮ್ಮೂರಿಗೆ ಗುಡಿ 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 ಅಂತ ಹೆಸರು ಬಂದಿದೆ. ಅದು ಒಂದಿದು. ಅದರಲ್ಲಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿದ್ದಾವೆ ನಮ್ಮೂರಲ್ಲಿ ಪುರಾತನ ಕಾಲದ್ದು. ಅದರಿಂದ ಗುಡಿ ಆಲಂಬಗಿರಿ ಅಂತ ಬಂತು. ಅದೇ ಪ್ರಕಾರ ಈ ನಮ್ಮ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆಟ್ಟೆ ಇದೆ. ಅದ್ರ ಕೆಳಗಡೆ ನಾಗದೇವತದ್ದು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಾವು ನೋಡಿರೋ ಪುರಾತನ ಕಾಲದದ್ದು. ಅದು ಯಾವ ರೀತಿ ಸಂಪ್ರದಾಯ ಇದಿಲ್ಲ ಅಂದರೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮೂರವರು ಇತ್ತು. ಅದರಿಂದ ಅದೇ ರೀತಿಯಾಗಿ ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಈ ವರ್ಷವೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ಹುಡುಗರು ಬಂದಿಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಕಾಂಕ್ರೀಟ್ ಅದು ಸ್ವಲ್ಪ ಹಾಕೋಣ ಅಂತ. ಇದು ನೋಡಿ ಸರ್, ಇದು ಮೂಲ. ಇದು ಥರ ಇಲ್ವಲ್ಲ ಈ ಗ್ರಾಮದಲ್ಲೇನೆ ಈ ಥರ ಕಾಣಿಸ್ಕೊಳ್ಳೋ ದೇವತೆಗಳನ್ನ ತಾವು ಏನಂತ ನಂಬಿದ್ದೀರಾ ಅಂತ ಇದ್ರ ಬಗ್ಗೆ? ಸರ್, ಏನಂತ ನಂಬಿರೋದು, ನಮ್ಮ ಕಷ್ಟ ನಾವೇ ಪುರಾತನ ಅರ್ಚಕರಾಗಿದ್ದೀವಿ ಆಲಂಬಗಿರಿಯಲ್ಲಿ. ಈಗ 20 ವರ್ಷದಿಂದ ನಮಗೆ ಕೊಟ್ಟಿರೋ ಕಷ್ಟ ಭಗವಂತ ಗೊತ್ತು. ನಾವು ಈ ಥರ ಮಾಡಿದ್ದಾರೆ ದೊಡ್ಡವರು ಈ ಊರಲ್ಲಿ. ಇನ್ನೂ ನನ್ನ ಮುಂದೆ ಏನು ಬೇಕು ಹೇಳಬೇಕು ನನಗೆ ಗೊತ್ತಾಗುತ್ತೆ. ಹೇಳಿ ಸರ್, ಹೋಗಲಿ. ನಮ್ಮ ಕಷ್ಟ ಎಷ್ಟೋ ಇದೆ ತಲೆಯಲ್ಲಿ, ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ. ಇದು ಏನೋ ಈಗ ದೇವರು ಒಳ್ಳೇದು ಮಾಡಲಿ, ನಮಗೂ ಸಂತೋಷನೇ. ಊರು ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಒಂದು ಅಭಿಪ್ರಾಯ ಇದೆ ಸರ್. ನಮ್ಮ ಕಷ್ಟ ಎಷ್ಟಾದರೂ ಇಲ್ಲಿ ಊರಲ್ಲಿ ಪ್ರಜೆಗಳು ಚೆನ್ನಾಗಿರಲಿ. ಇದು ಮಾಹಿತಿ ಏನಾದರೂ ಎಲ್ಲರದ್ದು ಊರಲ್ಲಿ ಎಲ್ಲ ಸೇರಿ ಗ್ರಾಮಸ್ಥರು ತಿಳ್ಕೊಂಡು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ ಸರ್, ಅಷ್ಟು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU, ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, CC ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನಾ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ BE ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, AI ಅಂಡ್ ಮಿಷನ್ ಲರ್ನಿಂಗ್, AI ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, BSc ವಿಭಾಗ, MBA ಮತ್ತು MTech ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.
MBA NIRF ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ IIT NITಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555, ಕುಲಸಚಿವರು 9901653915. ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ KR ಸುದರ್ಶನ್ ಯಾದವ್ ರವರನ್ನು ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮೌನ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಸರ್ಕಾರಿ ನೌಕರ ಸಂಘಕ್ಕೆ ಸಮಸ್ತ ಭಾರತ್ ಮಾತಾಗೆ ಅವಾಚ್ಯ ಶಬ್ದಗಳನ್ನು ಹಿಂಪಡೆಯಲೇಬೇಕು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿ ನಗರದ ತಾಲೂಕು ಕಚೇರಿಗೆ ಬಂದು ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಮಾತನಾಡಿ, ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರು ತಮ್ಮ ಜೆಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ KR ಸುದರ್ಶನ್ ಯಾದವ್ ರವರನ್ನ ಏಕವಚನ ಹಾಗೂ ಅವ್ಯಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ. ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರ ಗುಲಾಮರಲ್ಲ. ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡುಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಾಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯಗಳಿಗೆ ದೂರನ್ನ ಸಲ್ಲಿಸಬಹುದು. ಅದನ್ನ ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವ್ಯಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ವಿಭಾಗ ಚಿಕ್ಕಬಳ್ಳಾಪುರ ಅವರಿಗೆ ವಿಷಯ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ KR ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ವಿರುದ್ಧ ದೂರು ನೀಡುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ 24/8/2024 ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಜೆಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಯುತ KR ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚ್ಯಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುತ್ತಾರೆ. ಸರ್ಕಾರಿ ನೌಕರರು ಸಾರ್ವಜನಿಕ ಸೇವಕರೇ ವಿನಃ ಯಾರ ಗುಲಾಮರಲ್ಲ. ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡು ಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಬಹುದು. ಅದನ್ನ ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವಾಚ್ಯ ಶಬ್ದಗಳನ್ನು ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳ ವಿರುದ್ಧವಾಗಿದ್ದು ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಿ ನೌಕರ ಸಂಘಕ್ಕೆ ಈ ಮೇಲ್ಕಂಡ ಮಾಹಿತಿಯನ್ನ ಮನವಿಯ ಮೂಲಕ ನೀಡಿರುತ್ತಾರೆ. ಹಾಗಾಗಿ ದಿನಾಂಕ ಅಂದರೆ ಇಂದು 27/8/2024 ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರ ವಿರುದ್ಧ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆಯನ್ನ ಮಾಡುವ ಮೂಲಕ ದೂರನ್ನ ಶ್ರೀತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಿ ನೌಕರರ ಸಂಘವು ತಮ್ಮಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳಲ್ಲಿ AC ಸಾಹೇಬರಲ್ಲಿ ಈ ಮೂಲಕ ಮನವಿಯನ್ನ ಕೊಡುವ ಮೂಲಕ ಅವರಲ್ಲಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಿ ನೌಕರ ಸಂಘ ಆಗ್ರಹಿಸುತ್ತಿದೆ. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಸಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್, ರವಣಪ್ಪ ಗಂಗಲಪ್ಪ, ಮಸ್ತಾನ್ ವಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪೌರಾಯುಕ್ತರಾದ ಚಲಪತಿ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅವಿರೋಧವಾಗಿ ಬಿಜೆಪಿ ಮುಖಂಡ ಎನ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೂಗುಚ್ಛ ನೀಡಿ ಶುಭ ಹಾರೈಸಿದ್ದಾರೆ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇವಾಗ ಇದು? ಓಕೆ, ಅದೆಲ್ಲ ಸಂತೋಷ್ ಕುಮಾರ್
ಚಿಕ್ಕಬಳ್ಳಾಪುರ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಬಿಜೆಪಿ ಮುಖಂಡ ಎನ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪಿಎಲ್ಡಿ ಬ್ಯಾಂಕ್ ಇರುವುದು ರೈತರಿಗೋಸ್ಕರ ನಡೆಯುತ್ತಿರುವ ಬ್ಯಾಂಕ್ ಇದಾಗಿದೆ. ರೈತರಿಗೆ ಕೃಷಿ ಮತ್ತು ತೋಟಗಾರಿಕಾ ಚಟುವಟಿಕೆಗಳಿಗೆ ಶೇಕಡಾ 3 ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುವುದು. ಈಗಾಗಲೇ ಬ್ಯಾಂಕ್ ಖಾತೆಗೆ 2 ಕೋಟಿ ಹಣ ಬಂದು ಅದರಿಂದ ನಮ್ಮ ತಾಲೂಕಿನ ಹಲವಾರು ರೈತರು ಸಾಲ ಪಡೆದು ಉಪಯೋಗ ಪಡೆದುಕೊಂಡಿದ್ದಾರೆ. ಹೀಗಾಗಿ ಇಂದು ನಡೆದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತಿನಂತೆ ನಿರ್ದೇಶಕರೆಲ್ಲ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ಜವಾಬ್ದಾರಿ ತುಂಬಾ ಇದ್ದು ಅದನ್ನು ನಿಭಾಯಿಸಿಕೊಂಡು ರೈತರ ಪರ ಕೆಲಸ ಮಾಡುವುದಾಗಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಅಧಿಕಾರರು ಈ ಭಾಗಕ್ಕೆ ನೀರನ್ನು ತಂದುಕೊಟ್ಟಂಥ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಈಗಿನ ಸಂಸತ್ ಸದಸ್ಯರಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೆ. ಅದೇ ರೀತಿಯಾಗಿ ಈ ಭಾಗದ ನಮ್ಮ ರೈತರ ಜೀವನಾಡಿ ನೀರಾಗಿತ್ತು. ಅದನ್ನು ಅವರು ಕೆರೆಗಳಿಗೆ ನೀರನ್ನು ಹರಿಸಿ ಅವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಬ್ಯಾಂಕ್ ಇರೋದೇ ರೈತರಿಗೋಸ್ಕರ, ರೈತರ ಉದ್ಧಾರಕ್ಕೋಸ್ಕರನೇ ಈ ಬ್ಯಾಂಕು ಸೃಷ್ಟಿ ಮಾಡಿರೋದು. ಈ ಬ್ಯಾಂಕ್ನಲ್ಲಿ ನಮಗೆ ದ್ರಾಕ್ಷಿಗೆ ಮತ್ತು ಕುರಿ ಲೋನ್ ಇರ್ಬೋದು, ಗುಲಾಬಿ ಹೂವು ಮತ್ತು ಕೋಳಿ ಫಾರಮ್ಮು ಎಲ್ಲ ಪ್ರತಿಯೊಂದಕ್ಕೂ ಲೋನ್ಗಳನ್ನು ಬರೀ ರೈತ 3% ದರದಲ್ಲಿ 15 ಲಕ್ಷವರೆಗೂ 3% ಶೇಕಡಾ 3ರಂತೆ ನಾವು ಕೊಡ್ತಾಯಿದ್ದೀವಿ. ಅದು ರೈತರು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಕೋರ್ತಾಯಿದ್ದೀನಿ. ಇದುವರೆಗೂ ನಾವು ಸುಮಾರು ಈಗ ಅನುದಾನ 2 ಕೋಟಿ ಬಂದಿದೆ. ಅದರಲ್ಲಿ ಈಗ ರೈತರಿಗೆ ಸುಮಾರು ನಮ್ಮ ತಾಲ್ಲೂಕಿನಿಂದ ಸುಮಾರು ರೈತರಿಗೆ ಅನುಕೂಲ ಆಗಿದೆ. ಇದರ ಶೇಕಡಾ 3ರಂತೆ ಬೇರೆ ಬ್ಯಾಂಕ್ಗಳಲ್ಲಿ 10% ಇರೋದು, ಇಲ್ಲಿ ನಾವು 3% ಕೊಡ್ತೀವಿ. ಅದರಿಂದ ರೈತರಿಗೆ ತುಂಬ ಅನುಕೂಲ. ನೀರಾವರಿ ಈಗ ನೀರು ತಂದಿರೋದ್ರಿಂದ ನಮ್ಮ ಸುಧಾಕರ್ ಅವರು ಈಗ ಇನ್ನೂ ಎಲ್ಲರಿಗೂ ಬೆಳೆಯಲು ಅನುಕೂಲ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ರೈತರು ಈ ಬ್ಯಾಂಕಿಗೆ ಬಂದು ಸಾಲ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಯಾವುದೇ ತಾರತಮ್ಯ ಇಲ್ಲದೆ ಅವರಿಗೆ ಲೋನು ಇಮಿಡಿಯೇಟ್ ಆಗೋ ಹಂಗೆ ತೀರ್ಮಾನ ತಗೊಂಡು ಅವರಿಗೆ ಮಂಜೂರಿ ಮಾಡ್ತಾ ಇದ್ದೀವಿ. ಈ ವೇಳೆ ನೂತನ ಅಧ್ಯಕ್ಷರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಮುಖಂಡರು ಸೇರಿ ಹೂವಿನ ಹಾರ ಮತ್ತು ಹೂಗುಚ್ಛಗಳು ನೀಡಿ ಸಂಸದ ಸುಧಾಕರ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷ ಸ್ಥಾನದ ಕುರ್ಚಿಯನ್ನ ಅಲಂಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಹಿಂದೆ ಬಿಜೆಪಿ ಬೆಂಬಲಿತ ಕಾಳೇಗೌಡ ಅವರು 1.5 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈಗ ಎನ್ ಪ್ರಸಾದ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವುದು ಬಿಜೆಪಿ ಪಕ್ಷ ಆಂತರಿಕ ತೀರ್ಮಾನವಾಗಿತ್ತು. ಅದರಂತೆ ಇಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಉಳಿದ 6 ತಿಂಗಳ ಅವಧಿಯಲ್ಲಿ ಉತ್ತಮ ಕಾರ್ಯ, ರೈತರ ಪರ ಕೆಲಸ ಮಾಡಿಕೊಂಡು ಹೋಗಲಿ, ಅವರಿಗೆ ಒಳ್ಳೆಯದು ಆಗಲಿ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಪಕ್ಷದ ಆಂತರಿಕ ತೀರ್ಮಾನ ಹಿಂದೆನೇ ಈ ರೀತಿಯಲ್ಲಿ ಮಾತುಕತೆ ನಡೆದಿತ್ತು. ಹಾಗಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಕಾಳೇಗೌಡರು ಕೂಡ ಮನಸ್ಫೂರ್ತಿಯಿಂದ ಇವತ್ತು ನಮ್ಮ ಹಿರಿಯ ನಾಯಕರು ಮತ್ತೊಬ್ಬರು ಪ್ರಸಾದರವರು ಕಸಬಾ ಭಾಗಕ್ಕೆ ನಮ್ಮಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ಲ. ಆ ಕಾರಣಕ್ಕೆ ನಮ್ಮ ಹಿರಿಯ ನಾಯಕರು ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ನಮ್ಮ ನಿರ್ದೇಶಕರುಗಳ ಸಭೆ ಮಾಡಿದ್ವಿ. ನಿರ್ದೇಶಕರುಗಳು ಕೂಡ ಅದರಲ್ಲಿ ಒಮ್ಮತದಿಂದ ಪ್ರಸಾದರವರು ಉಳಿದ ಅವಧಿಗೆ ಏನು 6 ತಿಂಗಳಿದೆ 6 ತಿಂಗಳಿಗೆ ಅವರೇ ಇರಲಿ ಅಂತೇಳಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದ್ದೇವೆ. ಅದರಂತೆ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ಕಾಳೇಗೌಡರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇಲ್ಲೇ ಇದ್ದಾರೆ. ಹಾಗಾಗಿ ಇದು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು, ಆದಷ್ಟು ಕೂಡ ಹೆಚ್ಚಿನ ಜನಕ್ಕೆ ಸಿಗಬೇಕು ಅನ್ನುವಂಥ ಒಂದು ತಾತ್ಪರ್ಯ. ಅದೇ ರೀತಿ ನಾಗೇಶ್ ಅವರು ತಮ್ಗೆ ಗೊತ್ತಿದೆ 8 ವರ್ಷ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಕಟ್ಟಡ ಕೂಡ ಅವರು ಅಧ್ಯಕ್ಷರು ಇದ್ದಾಗ ಅವರ ಕ್ರಿಯಾಶೀಲತೆಯಿಂದ ಬದ್ಧತೆಯಿಂದ ನಾವು ಸರ್ಕಾರದಲ್ಲಿ ನಾವು ಅವ್ರ ಜೊತೆ ಕೂಡಿ ಈ ಒಂದು ಕಟ್ಟಡ ಮೂಡಿ ಬಂದಿದೆ. ಶಾಶ್ವತವಾಗಿ PLD ಬ್ಯಾಂಕಿಗೆ ಇವತ್ತು ವರಮಾನ ಬರೋಂಗೆ ಪ್ರತಿ ತಿಂಗಳು ಕೂಡ ಸುಮಾರು 5 ಲಕ್ಷ ಸುಮಾರು 3 ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಇಲ್ಲಿ ವರಮಾನ ಬರ್ತಾ ಇದೆ. ವರ್ಷಕ್ಕೆ ಸುಮಾರು 48-50 ಲಕ್ಷ ರೂಪಾಯಿ PLD ಬ್ಯಾಂಕಿಗೆ ಆದಾಯ ಇದೆ ಇಲ್ಲಿಂದ.
ಒಟ್ಟು ಇದು ರೈತರಿಗೇ ಸೇರಬೇಕಾಗಿದೆ. ಇದು KLD ಬ್ಯಾಂಕ್ ಅಂದರೆ ಭೂ ಅಭಿವೃದ್ಧಿ ಬ್ಯಾಂಕು ರೈತರ ಬ್ಯಾಂಕ್. ಇದು ರೈತರಿಗೆ ಹೆಚ್ಚಿನ ರೈತರನ್ನು ಇಲ್ಲಿ ಅವರಿಗೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಹಕಾರ ಕೊಡೋದು, ಆರ್ಥಿಕವಾಗಿ ಅವರು ಮುಂದೆ ಬರಲಿಕ್ಕೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅವಕಾಶ ಇರುವಂಥದ್ದು ಭೂ ಅಭಿವೃದ್ಧಿ ಬ್ಯಾಂಕು. ಈ ವೇಳೆ ಬಿಜೆಪಿ ಮುಖಂಡರಾದ ಕೇಶವರೆಡ್ಡಿ, ಕೆವಿ ನಾಗರಾಜು, ಚೆನ್ನಕೃಷ್ಣ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಮಾಜಿ ಅಧ್ಯಕ್ಷ ಕಾಳೇಗೌಡ, ರಾಮಣ್ಣ, ವೆಂಕಟೇಶ್, ಈರೇನಹಳ್ಳಿ ನಾರಾಯಣಸ್ವಾಮಿ, ಮರುಳುಕುಂಟೆ ಕೃಷ್ಣಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.
ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅಪಘಾತಗಳಾಗಿ ಸಾರ್ವಜನಿಕರು ಹೈರಾಣಾಗಿದ್ದರು. ಈ ಬಗ್ಗೆ MMTV ವಾಹಿನಿ ವರದಿ ಬಿತ್ತರಿಸಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಇದೀಗ ರಸ್ತೆ ಗುಂಡಿ ಮುಚ್ಚಲು ಮುಂದಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ಬಂದಾರ್ಲಹಳ್ಳಿ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ 9ರಲ್ಲಿ ಪ್ರತಿದಿನ 1,000ಕ್ಕೂ ಹೆಚ್ಚು ವಾಹನಗಳು ಸಂಚರಿಸುತ್ತಿದ್ದು, ಈ ರಸ್ತೆ ಹಿಂದೂಪುರ, ಗೌರಿಬಿದನೂರು ಹಾಗೂ ಬೆಂಗಳೂರು ಮಾರ್ಗವಾಗಿದೆ. ಬಂದಾರ್ಲಹಳ್ಳಿ ಗ್ರಾಮದ ಬಳಿ ಈ ಹಿಂದೆ ಎತ್ತಿನ ಹೊಳೆ ಕಾಮಗಾರಿ ಕೈಗೊಂಡಿದ್ದು, ರಸ್ತೆಗೆ ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮಾಡದೆ ರಸ್ತೆಯಲ್ಲಿ ಅರ್ಧ ಅಡಿಯಷ್ಟು ಗುಂಡಿ ಬಿದ್ದು ಅಪಘಾತಗಳು ಸಂಭವಿಸುತ್ತಿದ್ದವು. ಕಳೆದ ಜುಲೈ 14ರಂದು ದ್ವಿಚಕ್ರ ವಾಹನ ಸವಾರರು ಗುಂಡಿಯಲ್ಲಿ ಬಿದ್ದು ಗಂಭೀರ ಗಾಯಗಳಾಗಿದ್ದವು. ಈ ಕುರಿತು MMTVಯಲ್ಲಿ ವರದಿ ಬಿತ್ತರಿಸಲಾಗಿತ್ತು. 1 ತಿಂಗಳ ಬಳಿಕ ಎಚ್ಚೆತ್ತ KRDCL ಅಧಿಕಾರಿಗಳು ಮಂಗಳವಾರದಂದು ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದೊಂದೇ ಅಲ್ಲದೆ ರಾಜ್ಯದ ಹೆದ್ದಾರಿಯಲ್ಲಿ ಎಲ್ಲಿ ಗುಂಡಿ ಕಾಣಿಸುತ್ತಿದೆ ಅಲ್ಲಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಆಶ್ಚರ್ಯಕರವಾಗಿದ್ದು, ಇದರಿಂದ ಸುಗಮ ಪ್ರಯಾಣಕ್ಕೆ ಅನುಕೂಲವಾಗಲಿದೆ ಎಂದು ಆ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. KP ಶಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಜೊತೆಗೆ ಎಲ್ಲರೂ ಸಹ ಚಪ್ಪಾಳೆ ಮುಖಾಂತರ ಚೇಳೂರು ಪಟ್ಟಣದ ಪ್ರಶಾಂತಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ 3 ದಿನಗಳ ವಿವಿಧ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಬೆಳಗಿಸಿ ಪಾರಿವಾಳಗಳನ್ನು ಆಕಾಶಕ್ಕೆ ಬಿಡುವ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಶೈಲೇಂದ್ರ ಕಾಬ್ಲೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಗೆಲ್ಲಲೇಬೇಕೆಂಬ ಮನಸ್ಸು ಬಿಟ್ಟು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವಂತೆ ಅವರು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಜೊತೆಗೆ ಎಲ್ಲರೂ ಸಹ ಚಪ್ಪಾಳೆ ಮುಖಾಂತರ ಸಹಕರಿಸಬೇಕು, ಪ್ರೋತ್ಸಾಹವನ್ನು ನೀಡಬೇಕು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಲಗೈ ಮತ್ತು ಬಲಗಾಲನ್ನು ಮುಂದೆ ಮಾಡಿ ನಿಂತ್ಕೋಬೇಕು. ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿ ರಂಗನಾಥ್ ಪ್ರಶಾಂತಿ, ಶಾಲೆಯ ಮುಖ್ಯ ಶಿಕ್ಷಕ ಸಂತೋಷ್, ನಿರ್ದೇಶಕರಾದ KV ಸೂರಿಬಾಬು, ಪ್ರಕಾಶ್, ಕ್ರೀಡಾ ಸಂಘಟಕರು, ದೈಹಿಕ ಶಿಕ್ಷಕರಾದ CV ನರಸಿಂಹಪ್ಪ, ರವೀಂದ್ರ ಹಳ್ಳಿಕೇರಿ, ಸಲೀಂ ಮತ್ತಿತರರು ಹಾಜರಿದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ವಾಟ್ಸಪ್ ಪರಿಚಯದಿಂದ ಹುಟ್ಟಿದ ಪ್ರೀತಿ, ಮದುವೆವರೆಗೂ ಹೋಗಿ ಯೂ-ಟರ್ನ್ ಹೊಡೆದ ಕಾನ್ಸ್ಟೇಬಲ್, ಮನನೊಂದು ಸಾವಿಗೆ ಯತ್ನಿಸಿದ ಯುವತಿ. ಕಣ್ಮನ ಸೆಳೆದ ಪುಟಾಣಿಗಳ ವೇಷಭೂಷಣ, ಚಿನ್ನರ ರೂಪದಲ್ಲಿ ಧರೆಗಿಳಿದ ರಾಧೆ ಕೃಷ್ಣ, ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮಿಸಿದ ಪೋಷಕರು. ಭೂಮಿ ಅಗೆಯುವಾಗ ನಾಗರಕಲ್ಲುಗಳು ಪತ್ತೆ, ಅಗೆದಷ್ಟು 100 ನಾಗರಕಲ್ಲುಗಳು ಪ್ರತ್ಯಕ್ಷ, ಬೆರಗಾದ ಸುತ್ತಮುತ್ತಲ ಗ್ರಾಮಸ್ಥರು. ತಹಸೀಲ್ದಾರ್ ಅವರಿಗೆ ವೈಯಕ್ತಿಕ ನಿಂದನೆ ಆರೋಪ, ಮಾಜಿ ಶಾಸಕರ ವಿರುದ್ಧ ಆಕ್ರೋಶ, ಮೌನ ಪ್ರತಿಭಟನೆ ನಡೆಸಿದ ಸರ್ಕಾರಿ ನೌಕರರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.